ಬೋರ್ಡ್ ಎಕ್ಸಾಮ್ ಮುಗಿತಾ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮುಂದಿನ ಅಕಾಡೆಮಿಕ್ ಪಾತ್ ಬಗ್ಗೆ ಟೆನ್ಷನ್ ಶುರುವಾಗೋದು ಸಹಜ ಅಲ್ವಾ? ಬನ್ನಿ ಪರಿಹಾರ ನೋಡೋಣ. ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಏನು? ಈ ಪ್ರಶ್ನೆಗೆ ಸರಿಯಾದ ಕರಿಯರ್ ಗೈಡೆನ್ಸ್ ಮತ್ತು ಕ್ಲಿಯರ್ ಚೆಕ್ಲಿಸ್ಟ್ ಇಲ್ಲದಿದ್ರೆ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ಬರೀ ಮಾರ್ಕ್ಸ್ ನೋಡಿ ಸ್ಟ್ರೀಮ್ ಆಯ್ಕೆ ಮಾಡಬೇಡಿ. ವಿದ್ಯಾರ್ಥಿಗಳ ಜೆನ್ಯುಯನ್ ಪ್ಯಾಷನ್ ಮತ್ತು ಜಾಬ್ ಔಟ್ಕಮ್ಸ್ ಇಲ್ಲಿ ಮುಖ್ಯ. ಶಾಲಾ ಶಿಕ್ಷಣ ಕೇವಲ ಟೆಕ್ಸ್ಟ್ ಬುಕ್ಸ್ಗೆ ಮಾತ್ರ ಸೀಮಿತ. ಆದ್ರೆ ನಿಜ ಜೀವನದ ಕೆರಿಯರ್ ಡಿಸಿಷನ್ಸ್ಗೆ ಬೇಕಾದ ಪ್ರಾಕ್ಟಿಕಲ್ ನಾಲೆಜ್ ಅಲ್ಲಿ ಸಿಗೋದಿಲ್ಲ. ಹೌದು, ಶಾಲೆಗಳಲ್ಲಿ ಮಾರ್ಕ್ಸ್ ತೆಗೆಯೋದನ್ನ ಕಲಿಸ್ತಾರೆ, ಆದ್ರೆ ಫ್ಯೂಚರ್ ಕರಿಯರ್ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋ ಈ ಲೈಫ್ ಸಿಲೆಬಸ್ನೇ ಮಿಸ್ ಮಾಡ್ತಾರೆ. ಅದಕ್ಕೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ದಿನನಿತ್ಯದ ಸಿಂಪಲ್ ಭಾಷೆಯಲ್ಲಿ ಪ್ರಾಮಾಣಿಕವಾದ ಸ್ಟೆಪ್ ಬೈ ಸ್ಟೆಪ್ ಕರಿಯರ್ ಗೈಡೆನ್ಸ್ ಒದಗಿಸುವುದೇ ನಮ್ಮ ಈ ಪ್ರಯತ್ನದ ಮೂಲ ಉದ್ದೇಶ. ಯಾವುದೇ ಅಕಾಡೆಮಿಕ್ ದಾರಿ ಆರಿಸುವ ಮುನ್ನ ಅದರ ಮುಂದಿನ ಸ್ಟೆಪ್ಸ್ ಮತ್ತು ಕಾಮನ್ ಜಾಬ್ ಔಟ್ಕಮ್ಸ್ ಬಗ್ಗೆ ಸಂಪೂರ್ಣ ಕ್ಲಾರಿಟಿ ಕೊಡುವುದು ನಮ್ಮ ಗುರಿ. ಶಾಲೆಯಲ್ಲಿ ಕಲಿಯದ ಪಾಠಗಳನ್ನು ಕಲಿಯಲು ಲೈಫ್ ಸಿಲೆಬಸ್ ಜೊತೆಗಿರಿ. ಭವಿಷ್ಯದ ಯಶಸ್ವಿ ಹಂತಕ್ಕೆ ಕಾಲಿಡಲು ಯಾರೆಲ್ಲ ರೆಡಿಯಿದ್ದಾರೆ? ಖಂಡಿತ ಒಮ್ಮೆ ಯೋಚಿಸಿ.